ರಾಜೀನಾಮೆಯನ್ನ ಖಂಡಿಸಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗ ಎಸ್ವಿಪಿ ವೃತ್ತದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಎಸ್ವಿಪಿ ವೃತ್ತದಲ್ಲಿ ಒಂದು ಮಾನವ ಸರಪಳಿಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಸಿದ್ದರಾಮಯ್ಯನವರನ್ನ ಯಾವುದೇ ಕಾರಣಕ್ಕೂ ಕೆಳಗಿಳಿಸಬೇಡಿ, ಈ ಅವಧಿಗೆ ಸಿದ್ದರಾಮಯ್ಯ ಅವರನ್ನೇ ಸಿಎಂ ಆಗಿ ಮುಂದುವರಿಸಬೇಕು, ನೀವು ಒತ್ತಡ ಹಾಕಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸಿದ್ರೆ ಉಗ್ರವಾಗಿ ಹೋರಾಟ ಮಾಡಬೇಕಾಗತ್ತೆ. ಮುಂಬರುವಂತಹ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯನವರ ಅಭಿಮಾನಿಗಳು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ನೋಡಿ, ಇದಕ್ಕೆ ಹೇಳ್ತಾ ಇದ್ದೆ ನಾನು, ಕಾಂಗ್ರೆಸ್ ತುಂಬಾ ಸೂಕ್ಷ್ಮವಾಗಿರುವ ನಡೆಗಳನ್ನು ಅನುಸರಿಸ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಇರುವಂತಹ ಫ್ಯಾನ್ ಫಾಲೋವರ್ಸ್ ಬೇಸ್ ಏನಿದೆ, ಅವರಿಗೆ ಇರುವಂತಹ ಅಭಿಮಾನಿ ಬಳಗ ಏನಿದೆ, ಅದರ ಜೊತೆಗೆ ಅಹಿಂದ ಅನ್ನುವಂತಹ ಸಂಘಟನೆಗಳು, ಅಹಿಂದದ ಸಂಘಟನೆಗಳು ಎಲ್ಲವೂ ಕೂಡ ಸಿದ್ದರಾಮಯ್ಯನವರ ಬೆನ್ನಿಗಿದ್ದಾವೆ. ಇದನ್ನ ಮುಂಚೆನೆ ಅರ್ಥಕೊಂಡಿತ್ತು ಕಾಂಗ್ರೆಸ್ ಹೈಕಮಾಂಡು. ಒಂದು ವೇಳೆ ನಾವು ಒತ್ತಾಯ ಪೂರ್ವವಾಗಿ ಅವರ ರಾಜೀನಾಮೆಯನ್ನ ಪಡ್ಕೊಂಡಿದ್ದೀವಿ ಅಂತ ಏನಾದರೂ ಗೊತ್ತಾಗಿದ್ದೇ ಆದ್ರೆ, ಆ ಮೆಸೇಜ್ ಹೋಗಿದ್ದೇ ಆದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ. ರಾಜೀನಾಮೆ ಕೊಡುವಂತಹ ಸಂದರ್ಭದಲ್ಲೂ ಕೂಡ ತೀವ್ರವಾಗಿ ಪ್ರತಿಭಟನೆಗಳನ್ನು ನಾವು ಎದುರಿಸಬೇಕಾಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ನಿಚ್ಚಳವಾಗಿ ಗೊತ್ತಾಗಿತ್ತು. ಇದೇ ಕಾರಣಕ್ಕೋಸ್ಕರ ತುಂಬಾ ಸೂಕ್ಷ್ಮವಾಗಿ ಒತ್ತಾಯಪೂರ್ವಕವಾಗಿ ನಾವು ರಾಜೀನಾಮೆ ಪಡಿತಾ ಇಲ್ಲ ಅಂತ ಅದನ್ನ ಬಿಂಬಿತ ಮಾಡೋದಕ್ಕೆ ತುಂಬಾ ಸರ್ಕಸ್ ಕೂಡ ಮಾಡ್ತು ಕಾಂಗ್ರೆಸ್. ನಾಡು ಕಂಡ ಅಪರೂಪದ ಮುಖ್ಯಮಂತ್ರಿ ಶ್ರೀಮಾನ್ ಸಿದ್ದರಾಮಯ್ಯನವರಿಗೆ, ನಾಡು ಕಂಡ ಶತ್ರು ಶ್ರೀಮಾನ್ ಸಿದ್ದರಾಮಯ್ಯನವರಿಗೆ, ರಾಹುಲ್ ಗಾಂಧಿಗೆ ಹೇಳೇ ಧಿಕ್ಕಾರ, ಸೋನಿಯಾ ಗಾಂಧಿಗೆ ಹೇಳೇ ಧಿಕ್ಕಾರ, ಪ್ರಿಯಾಂಕಾ ಗಾಂಧಿಗೆ ಹೇಳೇ ಧಿಕ್ಕಾರ. ಸಂಘದಿಂದ ಆಗ್ರಹ ಮಾಡ್ತೇವೆ, ನೀವೇನು ಭ್ರಷ್ಟಾಚಾರವನ್ನ ಮೈಗೂಡಿಸಿಕೊಂಡಿರುವ ಸಂಘದಿಂದ ಆಗ್ರಹ ಮಾಡ್ತೇವೆ, ನೀವೇನು ಭ್ರಷ್ಟಾಚಾರ ಈ ಒಂದು ರಾಜೀನಾಮೆಯಿಂದ ಮುಂಬರುವಂತ ದಿನಗಳಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಬಹಳಷ್ಟು ಹೊಡೆತ ಬೀಳ್ತಾ ಇದೆ. ಅದನ್ನು ಅರ್ಥಕೊಳ್ಬೇಕು. 2028ರವರೆಗೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂತ ಶ್ರೀ ಸಿದ್ದರಾಮಯ್ಯನವರೇ ಮುಂದುವರಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಆಗ್ರಹ ಇದೆ. ಇವತ್ತಿನ ದಿವಸ ಒಂದು ವೇಳೆ ಅವರು ರಾಜೀನಾಮೆ ಒಂದು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ತೆಗೆದುಕೊಳ್ಳದೆ ಆದರೆ ಮುಂಬರುವಂತ ದಿನಗಳಲ್ಲಿ ಇದರ ಪರಿಣಾಮ ಬಹಳಷ್ಟು ಘೋರವಾಗಿ ಅನುಭವಿಸಬೇಕಾಗುತ್ತದೆ ಅಂತ ಎಚ್ಚರಿಕೆಯನ್ನು. ಇನ್ನು ಅವರ ಅಭಿಮಾನಿಗಳು ಮಾತನಾಡ್ತಾ ಇರುವಂಥದ್ದನ್ನ ಕೇಳಿಸ್ಕೊಳ್ತಾ ಇದ್ರಿ. ಒಂದು ವೇಳೆ ಸಿದ್ದರಾಮಯ್ಯನವರಿಂದ ರಾಜೀನಾಮೆಯನ್ನ ಪಡ್ಕೊಂಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ಗೂ ಕೂಡ ಗೊತ್ತಿತ್ತು, ಹೈಕಮಾಂಡ್ಗೆ. 2028ರ ಚುನಾವಣೆಯಲ್ಲೂ ಕೂಡ ನಾವು ಭಾರಿ ಹಿನ್ನಡೆಯನ್ನು ಅನುಭವಿಸಬೇಕಾಗತ್ತೆ. ಅಹಿಂದ ಮತಗಳು ಜೊತೆಗೆ ಕುರುಬ ಸಮುದಾಯದ ಮತಗಳು ಚದರತ್ತೆ ಅನ್ನೋ ಭಯ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಇತ್ತು, ಹೈಕಮಾಂಡ್ಗೆ ಇತ್ತು. ಇದೇ ಕಾರಣಕ್ಕೋಸ್ಕರ ಮುಂದಿನ ಒಂದು ದಿನಗಳಲ್ಲಿ ಆಗಬಹುದಾಗಿರುವಂತಹ ಬೆಳವಣಿಗೆಗಳು, ಇದು ರಾಜ್ಯ ರಾಜಕೀಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡೇ ಕಾಂಗ್ರೆಸ್ ಹೈಕಮಾಂಡು ತುಂಬ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡೆ ಒತ್ತಾಯಪೂರ್ವಕವಾಗಿ ನಾವು ರಾಜೀನಾಮೆ ಪಡಿತಾ ಇಲ್ಲ, ನಾನು ಮಾತು ಕೊಟ್ಟಿದ್ದೀನಿ ಅಂತ ಸಿಎಂ ಸಿದ್ದರಾಮಯ್ಯನವರೇ ಹೇಳಿ ರಾಜೀನಾಮೆ ಕೊಡುವಂತೆ ಅವರಿಂದ ರಾಜೀನಾಮೆಯನ್ನು ಪಡ್ಕೊಳ್ಳೋದು. ಈಗಲೂ ಕೂಡ ಅಷ್ಟೇ, ಈಗಾಗಲೇ ಸಿದ್ದರಾಮಯ್ಯನವರು ನಾನು ರಾಜೀನಾಮೆ ಕೊಡ್ತೀನಿ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಒತ್ತಾಯಪೂರ್ವಕವಾಗಿ ಆದಷ್ಟು ಬೇಗ ರಾಜೀನಾಮೆ ಕೊಡಬೇಕು ಅಂತ ಒತ್ತಡವನ್ನು ಹೇರ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ. ಇದೇ ಕಾರಣಕ್ಕಾಗಿ ಒಂದು ದಿನ ಡಿಲೇ ಆದರೂ ಪರವಾಗಿಲ್ಲ, ರಾಜೀನಾಮೆ ಸಾವಕಾಶವಾಗಿ ಪಡ್ಕೊಳ್ಬೇಕು, ಯಾವುದೇ ಗೊಂದಲಗಳಿಲ್ಲದೆ, ಯಾವುದೇ ಸಮಸ್ಯೆಗಳಿಲ್ಲದೆ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಯಾವುದೇ ಡ್ಯಾಮೇಜ್ಗಳಾಗದೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಇಲ್ಲಿ
ಕಾಂಗ್ರೆಸ್ ಪಕ್ಷ ಮುಂದಾಗ್ತಾ ಇರುವಂಥದ್ದು. ಇದು ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಹಾಗೂ ರಾಜ್ಯ ರಾಜಕಾರಣದ ಮೇಲೆ ಪರಿಣಾಮ ಬೀರುತ್ತೆ ಅದನ್ನು ಕೂಡ ನಾವು ನೋಡಬೇಕಾಗತ್ತೆ.